ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬ್ಯಾಂಕ್ಗಳು ಒಂದಾದ್ಮೇಲೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾ ನಿಮ್ಮನ್ನ ಸುಸ್ತ್ ಮಾಡಿದೆ ಅಂತ ಗೊತ್ತು. ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಅದಕ್ಕೊಂದು ಫೈನ್, ಅದಕ್ಕೊಂದು ಫೀಸ್ ಇದ್ದೇ ಇರತ್ತೆ. ಕೊನೆದಾಗಿ ಒಂದಿನ ನೀವ್ ಸುಮ್ನೆ ಬ್ಯಾಂಕ್ ಮುಂದೆ ಹಿಂಗ್ ಹೋದ್ರುನು ಅದಕ್ಕೂ ಫೈನ್ ಬೀಳೋದಂತೂ ಖಂಡಿತ. ಹಾಗಾಗ್ಬಿಟ್ಟಿದೆ ಈಗಿನ ಪರಿಸ್ಥಿತಿ. ನಾನ್ ಯಾಕೆ ಹೀಗೆ ಹೇಳ್ದೆ ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ಲ ಅನ್ಸತ್ತೆ. ಇಲ್ಲಿದೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನೆಲ್ಲ ನಾನ್ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬ್ಯಾಂಕ್ಗಳಲ್ಲಿ ನಗದು ವ್ಯವಹಾರಕ್ಕೂ ಕೊಕ್ಕೆ. ಬ್ಯಾಂಕ್ಗಳಲ್ಲಿ ನಗದು ವ್ಯವಹಾರವನ್ನ 3 ಲಕ್ಷ ರೂಪಾಯಿಗಳಿಂದ 2 ಲಕ್ಷ ರೂಪಾಯಿಗೆ ಇಳಿಕೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮನವಿ ಮಾಡಿದೆ. ಕೇಂದ್ರ ಸರ್ಕಾರ ಕಪ್ಪು ಹಣವನ್ನ ನಿಯಂತ್ರಿಸೋಕೆ ಕಟ್ಟುನಿಟ್ಟಿನ ಕಾನೂನು ಜಾರಿಗೆ ತರಲು ಪ್ರಯತ್ನಿಸುತ್ತಿದ್ದು, ಡಿಜಿಟಲ್ ವ್ಯವಹಾರಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ನೋಟ್ ಬ್ಯಾನ್ ಆದ್ಮೇಲೆ ಬ್ಯಾಂಕ್ಗಳಲ್ಲಿ ನಗದು ವ್ಯವಹಾರವನ್ನ 3 ಲಕ್ಷ ರೂಪಾಯಿಗಳಿಗೆ ನಿಗದಿಗೊಳಿಸಲಾಗಿತ್ತು. ಇದೀಗ RBI 3 ಲಕ್ಷ ರೂಪಾಯಿಗಳ ನಗದು ಮಿತಿಯನ್ನ 2 ಲಕ್ಷ ರೂಪಾಯಿಗೆ ಇಳಿಕೆ ಮಾಡುವಂತೆ ಕೋರಿದೆ. ಸೊ ಇಷ್ಟು ದಿನ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ 3 ಲ್ಯಾಕ್ ಲಿಮಿಟ್ ಇತ್ತು. ಈಗ ನೆಕ್ಸ್ಟ್ 2 ಲ್ಯಾಕ್ಸ್ ಲಿಮಿಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ಇನ್ನು ಮುಂದಕ್ಕೆ ಈ ಬ್ಯಾಂಕ್ ಅವರು ಇನ್ನ ಏನೇನೆಲ್ಲ ಚೇಂಜಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಂಗೆ ಖಂಡಿತ ಗೊತ್ತು ನಿಮ್ಗೆ ಭಾರಿ ಕೋಪ ಬಂದಿರುತ್ತೆ ಅಂತ. ಸೊ ನಿಮ್ಗೆ ಏನೇ ಅನ್ಸಿದ್ರು ಅದನ್ನ ದಯವಿಟ್ಟು ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಜೊತೆಗೆ ಈ ನಮ್ಮ ವಿಡಿಯೋನ ನೀವೇನ್ ಮಾಡ್ಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು.